ಮತ್ತೇನ್ ನೋಡತಿ ಹಾಕಿ ಉರಿ ಆಗತೈತೆ. ಹಾಕ್ಲಿ ರೀ. ಹಾಕ್ತೀನಿ ತಡ್ರಿ. ಹಾಯ್ 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 ಎಷ್ಟು ಸುಡಾತೈತೆ ನೋಡ್ರಿ ಇದು. ಅಷ್ಟ ಯಾಕೆ ಬಗ್ಗ ಹಾಕತಿ ನೀನು? ದೂರದಿಂದ ಹಾಕ್ಬೇಕು. ಮೊದ್ಲ ಬತ್ತಾವು ಕಬ್ಬಿನದ ಸುಡ್ತೈತೆ ಅದ್ ಕೈ. ಒಂದ್ ಮೀನು ಹಗ್ಗಪ್ಪಾಗಿದ್ದಾಳಲ್ಲ ಈಕೆ. ಈ 3 ಮೀನು ಹಾಕ್ಲಿ ಅವು ಒಂದೇ ಸಲ ಬೇಯ್ತಾವ. ಮತ್ತೆ ಎಲ್ಲ ಒಂದೊಂದ ಫ್ರೈ ಮಾಡ್ಕೊತ ಕುದಿರ್ತಿ. 3 ಹಾಕ ಒಂದೇ ಸಲ ತಿನ್ನಾಕ್ ಬರ್ತೈತೆ. 3 ಹಾಕ್ಲಿ ರೀ, ಜಾಗ ಆಗ್ಬೇಕಲ್ಲ ಅದ್ರ ಮೇಲೆ. ಹಾಕ್ಯತ್ ಹಾಕ್ಲಿಯಪ್ಪ, ಸುತ್ತ ಉರಿ ಆಗತೈತೆ ಅಂದ್ರ ಮೀನ್ ಒಂದರ ಮ್ಯಾಗ ಒಂದ್ ಹಾಕಿದ್ರು ನಡೀತೈತೆ. ಹಂಗ ಹಾಕ್. ಹಾಕಾತೀನಿ ತಡ್ರಿ. ಈ ಮೀನು ಕಡೆಗೆ ಸರಿಸಿ 2 ಹಾಕ್ತಾವ ಇದ್ರ ಮ್ಯಾಗ. ನೋಡ್ರಿ ಹೆಂಗ್ ಉರಿ ಆಗತೈತೆ. ಅದಕ್ಕೆ ಹಲಿಗೆ ತಗೊಂಡ್ ಬರ್ರಿ ಅಂದಿ ನಿಮ್ಗೆ. ಉಪ್ಪು ಖಾರ ಏನು ಚಲೋತ್ತಾಗ ಹತ್ಕೊಂಡೈತೆ. ಬೆಂದ ಮೇಲೆ ಹೆಂಗೆ ರುಚಿ ಇರ್ತಾವೆ, ಏನೇನು ಇರ್ತಾವೆ ಏನೋ ಇವು. ಹಾಯ್ 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 ಈ ಕಡೆಗೆ ಸರತ್ ಕುದ್ರ ಹಾಕ್ಲಪ್ಪ. ನೀನ್ ಸಣ್ಣ ಮಕ್ಕಳಗತೆ ಬೆಂಕಿ ಜೋಡಿ ಆಟ ಆಡತಿ. ಆ ಸೀರೆನೂ ಅಲ್ಲ ನೋಡೋದು, ಸ್ವಲ್ಪ ಸೀರೆ ಮಡ್ಸ್ಕೊಂಡು ಹಾಕ್ಬೇಕು. ಏನೇನು ಗೊತ್ತಾಗಲ್ಲ ನೋಡ್ಲಿಗಿರ್ಜಿ ನಿನಗೆ. ಹಂಗ ಹಾಕಿ ಈ ಕಡೆಗೆ ಆ ಕಡೆಗೆ ಹಾಕ್ಬೇಡ, ಮತ್ತೆ ಕೈ ಸುಡ್ಕೋತೀನಿ ನೋಡು. ಇಲ್ಲಾಂದ್ರೆ ಕೊಡಿಲ್ಲ, ನಾನು ಹಾಕ್ತೀನಂದ್ರು ಕೇಳೋದಿಲ್ಲ ನೀನು. ಇಲ್ಲ ತಗೋರಿ, ಆ ಕಡೆಗೆ ಉರಿ ಆಗತ್ತಿತ್ತಲ್ರಿ, ಅದಕ್ಕೆ ಆ ಕಡೆಗೆ ಉದ್ದ ಕೈ ಮಾಡಿ ಹಾಕಿದ್ನಿರಿ ಮೀನು. ಆದ್ರೂ ಈ ಕಡೆಗೂ ಹೆಂಗ್ ಸುಡಾತೈತಿ ನೋಡ್ರಿ ಈ ಜಾಲ್ರಿ. ಹಾಯ್ 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 ಬಿಡಿ, ಉರಿ ಆಗತೈತೆ ಎಲ್ಲ ಆಗತೈತೆ. ಆಗ್ತಾವ ತನ್ ಪಾಡಿ. ನೋಡಿದ್ರೆ ನಮ್ಮ ಬಾಯಾಗ ನೀರ್ ಬರತೈತಲ್ಲ ಗಿರ್ಜಿ. ಎಷ್ಟ್ ದಿನ ಆತ್ ನಾವ್ ಮೀನ್ ತಿಂದ. ಉಪ್ಪು ಖಾರ ಉಳ್ದೈತೆ, ಇನ್ನೊಂದೆರಡು ಇಟ್ಕೊಂತಾರೋ ನೀನು? ಉಪ್ಪು ಖಾರ ಉಳಿದ್ರೆ ಏನಾತ್ರಿ? ಏನ್ ಮತ್ತೆ ಹಿಡ್ಕೊಂಡ್ ತರ್ತೀರಿ? ಬ್ಯಾಡ್ ಬಿಡ್ರಿ, ಈಗ ಸಾಕು. ಹೊಟ್ಟೆಲ್ ಎಲ್ಲಿ ಜಾಗ ಆಗ್ಬೇಕು. ಈಗ ಸಾಯಂಕಾಲ ಲೇಟ್ ಮಾಡಿ ಊಟ ಮಾಡೀವಿ. ಆದ್ರೂ ಪಾಪ ರಾಜು ಹಂಗಾಗಿ ಬಿಟ್ಟು ತಿನ್ನಕ್ ಮನ್ಸ ಆಗತ್ತಿಲ್ಲ. ಏನೇನು ಫೋನ್ ಐತಲ್ರಿ, ಫೋನ್ ಹತ್ರ ಮಾಡ್ರಿ. ಇವ್ರಿಗೆ ಬಂದಾದ್ರೆ ಬರ್ತಾರೆ. ಏನ್ ಮನ್ಯಾಗ ಕೆಲಸ ಇಲ್ಲ ಏನಿಲ್ಲ. ಈಗ ಊಟ ಗೀಟ ಮಾಡಿ ಮಕ್ಕೊಂಡಿರ್ತಾರೆ. ಫೋನ್ ಮಾಡ್ರಿ, ಸ್ಕೂಟಿ ತಗೊಂಡ್ ಬರ್ತಾರೆ. ಏನ್ ಭಾಳ ದೂರ ಇಲ್ಲವಲ್ಲ. ಊಟ ಗೀಟ ಮಾಡಿ ಮಕ್ಕೊಂಡಿರ್ತಾರೇನೋ ಬಿಡ್ಲಿಗಿರ್ಜಿ. ಮತ್ತೆ ಎಲ್ಲೇ ಬಸ್ತಿ ಅವ್ರನ್ನ ಹೋಗ್ಬೇಕಾದ್ರ ಒಂದ್ 2-3 ಮೀನ್ ಇಟ್ಕೊಂಡು ಹೋಗೋತಗೋ, ಅಲ್ಲೇ ಮಾಡ್ಕೊಂಡ್ ತಿಂತಾರ ಬಿಸಿ ಬಿಸವು. ಮತ್ತೆ ಈಗ ಅವ್ರ ಕಡೆಗೆ ಬರಾಕ ಹುಡುಗರು ಶಾಲೆ ಬಿಡಾಕ ಮತ್ತೆ ಅವಸರ ಮಾಡಿ ಹೋಗೋದಾಕೈತೆ. ಇರ್ಲಿ ತಗೋ, ಹೋಗ್ಬೇಕಾದ್ರೆ ತಗೊಂಡ್ ಹೋಗೋಣ ಒಂದ್ 2-3 ಮೀನ್. ಮಾಡಾದ್ರ ಮಾಡ್ರಿ, ಫೋನ್ ಬರ್ತಾರ ಇಲ್ಲ ಗೊತ್ತಾಕೈತೆ. ನಾವು ಅನ್ಕೊಂಡ್ರೆ ಹೆಂಗ ಹೇಳ್ರಿ, ಗಂಗಾ ಭಾಳ ದಿನದಿಂದ ಹೊಲ ಕಡೆಗೆ ಹೋಗೋಣ್ರಿ ಅತ್ತೆ, ಮನ್ಯಾಗ ಇದ್ದಿದ್ದು ಬ್ಯಾಸ ಬರತೈತೆ ಅನ್ನತಿಲ್ಲ. ಈಗೇನು ಇಲ್ಲ ತಡಿ, ಅವ ಕೆಲಸ ಹೋಗೋಣಂತ ಹೇಳ್ ಬಂದಿದ್ದೀನಿ ನಾನು. ಈಗ ಮೀನು ಸಿಕ್ಕಿದಾವೆ, ಇಲ್ಲ ಫ್ರೈ ಮಾಡತ್ತೀವಿ, ಇಬ್ರು ಬಂದು ತಿಂದು ಹೋಗೋಣ್ರಿ ಅಂತಂತ ಕರೆಯೋಣ. ಬಂದ್ರೆ ಬರ್ತಾರೆ. ಬರಲ್ಲ ಅನ್ನಲ್ಲ ರಾಜು, ಯಾಕಂದ್ರೆ ಈ ಮೀನ್ ಅಂದ್ರೆ ಭಾಳ ಇಷ್ಟ ಅವನಿಗೆ ಮೊದ್ಲು. ಇಲ್ಲ ಅನ್ನಲ್ಲ, ಅವನು ಕರ್ಕೊಂಡು ಬರ್ತಾನೆ. ಕೊಡ್ರಿ ಇಲ್ಲಿ ಫೋನ್ ಮಾತಾಡ್ತೀನಿ ನಾನು. ನೀವು ಮೀನ್ ನೋಡ್ಕೊಬರ್ರಿ. ಆತ ತಡಿ ಮಾಡ್ಕೊಡ್ತೀನಿ. ಮತ್ತೆ ಅಷ್ಟ ಮೀನ್ ಅಂದ್ರ ಆಗಲ್ಲ ನೋಡ, ಅವ್ರು ಬರ್ತಾರಂತಂದ್ರ ಹೋಗಿ ಒಂದ್ 2-3 ಮೀನ್ ಇಟ್ಕೊಂಡು ಬರ್ಬೇಕು. ಇಟ್ಕೊಂಡಂದ್ರ ಬರ್ಲಿ ನಾನು. ಇವು ಮೀನ್ ಬೇಯಿಸ್ಕೊಂತ ಮಾತಾಡ್ನೀನು. ಮಾಡ್ಕೊಡ್ರಿ, ಇಲ್ಲಿ ಬರ್ತಾರ ಇಲ್ಲ ಕೇಳೋಣ, ಆಮೇಲೆ ಬೇಕಿದ್ರೆ ಇಟ್ಕೊಂಡು ಬರೋಣ ಅಂತ. ಮಾಡಾತೀನಿ ತಡಿ. ನಂಬರ್ ಯಾವ್ದದು? ಗಂಗಾ ಹೆಸರು ಹಾಕಿದಾಳ ನೋಡ್ರಿ, ರಾಜು ಅಂತ ಇರ್ತೈತೆ. ಅದ ನೋಡಾತೀನಿ ಮಾಡಿರೋದು. ರಾಜು. ಆಯ್ತು ತಡಿ. ರಿಂಗ್ ಆಗತೈತ್ರಿ ತಡಿ. ಈಗ ಅದ್ರ ಮಾಡಾತೀನಿ. ಅವಾಗಿಂದ ಅವಾಗ ಹೆಂಗ್ ರೀಗ್ ಆಗ್ತೈತದೆ. ಟ್ಯೂಕ್ ಅನ್ನತೈತೆ. ನೆಟ್ವರ್ಕ್ ಐತಾ ಇಲ್ಲ ಇಲ್ಲಿ. ಟ್ಯೂಕ್ ಅನ್ನತೈತೆ ಅಂದ್ರೆ ನೆಟ್ವರ್ಕ್ ಐತಾ ಇಲ್ಲ ರೀ. ಇದು ಏನ್ ನಿಂತ್ಕೋರಿ. ಈ ತಗೋ ಫೋನ್, ನೀನ ಮಾಡಿ. ಕೊಡ್ರಿ, ಇಲ್ಲಿ ಮಾಡ್ತೀನಿ ನಾನು. ಕಟ್ ಆದ್ರ ಮತ್ತೆ ಯಾವ್ದತ್ ಬೇಕ್ರಿ ಅದು? ಕಟ್ ಆದ್ರ ಹಸ್ರದ್ ಬಟನ್ ಐತ್ ನೋಡು, 2 ಸಲ ಅವತ್ತು ಬರ್ತೈತೆ. ಮತ್ ಬೇರೆ ನಂಬರ್ ಹೊಡೆದಿಲ್ಲಪ್ಪ. ಹಸ್ರದ್ ಬಿಟ್ಟು ಯಾವ್ದು ಮುಟ್ಟಕ್ ಹೋಗ್ಬೇಡ ಅದ್ರಾಗ. ತಡಿ, ಒಳ್ಳೇದ್ರ ಹಾಕ್ತೀನಿ ನೋಡ್, ಸುಡಾತೈತೆ. ಆಹಾ, ಬೇರೆ ಗೊತ್ತಾಗ್ಬೇಕಲ್ರಿ ನನ್ಗ. ಟ್ಯೂಕ್ ಅನ್ನತೈತಿದೆ, ನೆಟ್ವರ್ಕ್ ಐತಾ ಇಲ್ಲ ಈ ಜಾಗದಾಗ. ಆ ಕಡೆಗಾದ್ರೆ ಹೋಗಿ ಮಾಡ್ತೀನಿ ತಡ್ರಿ. ಅವ್ ಮೀನು ಸ್ವಲ್ಪ ಒಳ್ಳೆ ಹಾಕ್ರಿ. ಹಾಕಿನ್ ತಗೋಲೇಪ್ಪ. ಹಲೋ, ಇದ್ಯಾರಿದ್ ಬೇರೆದವ್ರು ಮಾತಾಡತಾರಿ? ಫೋನಿಂದ ಏನ್ ಗೊತ್ತಾಗೋದಿಲ್ಲ ಬಿಡೋದಿಲ್ಲ, ಫೋನ್ ಮಾಡ್ತೀನಿ ಅಂತ ಹೋಗ್ತಾರ. ಕಟ್ ಆದ್ರ ಹಂಗ ಹೇಳ್ತಾರ, ತಗೊಳ್ಳಪ್ಪ ಅವ್ರು. ಕಟ್ ಮಾಡಿ ಇನ್ನೊಮ್ಮೆ ಮಾಡ್ಬೇಕಂತ ಹೇಳ್ತಾರೆ. ಕಟ್ ಮಾಡಿ ಇನ್ನೊಮ್ಮೆ ಮಾಡ, ಅದ ಹಸಿರು ಬಟನ್ 2 ಸಲ ಹೊತ್ತು ಬರ್ತೈತೆ. ಹೌದ್ರಿ, ನಾನು ಯಾರ ಹೆಣ್ಮಗಳು ಮಾತಾಡತಾಳ ಅನ್ನತೀನಿ. ರಿಂಗ್ ಆಗತೈತೆ, ಆ ಕಡೆಗೆ ಹೋಗ್ತಿದ್ದಡಿ, ಮತ್ ಕೇಳಿಸ್ತೈತೆ ಇಲ್ಲ ಇಲ್ಲಿ. ಹಲೋ, ಹೇಳಪ್ಪ. ಅಪ್ಪ ಅಲ್ಲಪ್ಪಯ್ಯ, ನಾನು ಮಾತಾಡತಿದ್ದೆ. ಹೇಳಮ್ಮ. ಏನ್ ಮಾಡತ್ತಿದ್ದೆ ಅಪ್ಪಯ್ಯ? ಏನಿಲ್ಲಮ್ಮ, ಹಂಗ ಹಿಡ್ಕೊಂಡಿದ್ನಿ. ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರೋದೇನ್ ಬೇಡ. ಈಗಿಂದೀಗಲ ಗಂಗಾ ಕರ್ಕೊಂಡ್ ಜಲ್ದಿ ಹೊಲ ಕಡೆಗೆ ಬಾ, ಇಲ್ಲಿ ಹೇಳ್ತೀನಿ. ಯಾಕೆ ಸಡನ್ ಗಂಗಾ ಕರ್ಕೊಂಡು ಹೊಲ ಕಡೆಗೆ ಬಾ ಅನ್ನತೈತೆ? ಯಾಕಮ್ಮ, ಏನಾತ? ಏನಾಗಿಲ್ಲ, ಅಷ್ಟೇ ಗಾಬರಿ ಆಗತ್ತಿ ನೀನು. ಇಲ್ಲಿ 2-3 ಮೀನ್ ಸಿಕ್ಕಿದ್ವು, ಫ್ರೈ ಮಾಡ್ಕೊಂಡ್ ತಿನ್ನತ್ತಿದ್ವಿ ಇಲ್ಲ ಹೊಲದಾಗ. ಗಂಗಾ ಕರ್ಕೊಂಡ್ ಬರ್ತೀನಂತ ಫೋನ್ ಮಾಡಿದ್ದೆ ನಾನು. ಗಾಬರಿ ಆಗ್ಬೇಡ, ಏನಾಗಿಲ್ಲ, ಬರ್ರಿ ನೀವು ಹೇಳ್ತೀನಿ. ಗಾಬರಿ ಏನಾಗಿಲ್ಲ, ಸಡನ್ ಆಗಿ ಕರ್ದೆ ಎಲ್ಲ ಏನಕ್ಕೇನೋ ಅಂತ ಅನ್ಕೊಂಡ್ಬಿಟ್ಟಿ ನಾನು. ಮೀನ್ ಸಿಕ್ಕಿದವು. ಮೈ ಫೇವರೇಟ್ ಮೀನಮ್ಮ. ಜಲ್ದಿ ಮಾಡ್ರಿ ಮತ್ತೆ ಬರ್ತೀನಿ. ಅದು ಹೊಲ್ದಾಗ ಕುತ್ಕೊಂಡು ತಿನ್ನೋದಂದ್ರೆ ಇನ್ನೊಂದೆರಡು ಹೆಚ್ಚಿಗೆ ಮೀನ ತಿಂತೀನಿ. ಎಷ್ಟ್ ಸಿಕ್ಕಿದವು? ತಗೊಂಬಂದ್ ಜಲ್ದಿ ಬರ್ರಿ. ಈಗ 3 ಮೀನ್ ಇದಾವ್. ಇನ್ ನೀವು ಬರ್ತೀರಂತಂದ್ರೆ ಇನ್ನೊಂದೆರಡು ಹಿಡ್ಕೊಂಡ್ ಬರ್ತೀನಿ ಅಂತ ಅನ್ನತಿತ್ತಿಮಪ್ಪ. ಆ ತಡಿ ಕೇಳಿ ನೋಡ್ತೀನಿ, ಬರ್ರಿ ನೀವು. ಹೌದಾ? ತಗೋಮ್ಮ, ಮಾಡ್ರಿ ಮತ್ತೆ ಬರ್ತೀವಿ. ಬರ್ರಿ, ಮತ್ತೆ ಕಟ್ ಮಾಡ್ಲಿ ನಾನು.
ಆತಮ್ಮ ಕಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೀವ್ರಿ ಅಪ್ಪ. ನೆಗಡಿ ಆಗ್ಬಿಟ್ಟೈತೆ, ಮೂಗು ಕಟ್ಕೊಂಡು ಮಾತಾಡೋಕ್ಕೂ ಆಗತ್ತಿಲ್ರಿ, ಅದ್ರಾಗ ವಿಡಿಯೋ ಮಾಡ್ತಾ ಇದ್ದೀನ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ನಿನ್ನೆ ವಿಡಿಯೋದೊಳಗೆ ಪಾಪ ರಾಜು ಮೀನು ಭಾಳ ಇಷ್ಟಪಡ್ತಾನಂತ ಕಾಮೆಂಟ್ ಹಾಕಿದ್ರಿ. ಅದಕ್ಕೆ ರಾಜು ಗಂಗಾ ಅವ್ರನ್ನ ಇಲ್ಲ ಕರೆಸ್ತಾ ಇದ್ದೀವಿ ನೋಡ್ರಿ. ಇನ್ನೊಂದೆರಡು ಮೀನು ಹಿಡ್ಕೊಂಡು ಬರ್ತಾರೆ ನಮ್ಮ ಮನೆಯವರು. ಆಮೇಲೆ ಫ್ರೈ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತೀವ್ರಿ. ಹೇಳ್ಬೇಕಂದ್ರೆ ಈ ವಿಡಿಯೋನು ಆ ವಿಡಿಯೋದೊಳಗೆ ಮಿಕ್ಸ್ ಮಾಡಿ ಮಾಡ್ಬೇಕಿತ್ತು ಎಡಿಟಿಂಗ್. ನನಗೂ ನೆಗಡಿ ಆಗಿ ಮುಂದೆ ಮಾತಾಡೋಕೆ ಆಗ್ಲಿಲ್ರಿ, ಅಷ್ಟು ತ್ರಾಸ ಆಗ್ತಿತ್ತು. ಅದಕ್ಕೆ 8 ನಿಮಿಷದಾಗಲಿ ಅಪ್ಲೋಡ್ ಮಾಡಿ ಇದು ಉಳಿದಿರೋದು ಫ್ರೈ ಮಾಡ್ಕೊಂಡು ತಿನ್ನೋದು ಬೇರೆದು ಹಾಕಿದ್ರೆ ಆಯ್ತಂತ ನಾನು ಅದನ್ನು ಅಪ್ಲೋಡ್ ಮಾಡಿಬಿಟ್ಟೆ ರೀ. ಇವತ್ತು ನೋಡಿದ್ರೆ ಒಂದು ಮುಂಜಾನೆಯಿಂದ ನಂಗೆ ತಲೆ ಹಿಂಗೆ ಬಗ್ಗಕ್ಕೂ ಆಗ್ತಿಲ್ರಿ ಅಪ್ಪ, ಅಷ್ಟು ತಲೆನೋವು. ಅದೇನಾಗೈತೆ ಏನೋ, ಗುಳಿಗೆ ನುಗ್ಗಿ ಮಲ್ಕೊಂಡವಳು ಸಾಯಂಕಾಲ ನಮ್ಮ ಹುಡುಗರು ಬಂದಾಗ ಎದ್ದಿದ್ದು ನೋಡ್ರಿ, ಅಷ್ಟು ನೆಗಡಿಯಾಗಿ ತಲೆ ನೋವ್ತಿದ್ರಿ ಅಪ್ಪ. ಅದಕ್ಕೆ ಸ್ವಲ್ಪ ನೆಗಡಿ ಕಡಿಮೆ ಆದಾಗ ಆಗಿತ್ತು ತಲೆನೋವು ಅಂತ ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಹೇಗೆ ಬರ್ತೈತೆ ಏನು ಗೊತ್ತಿಲ್ಲರಿ, ಆದ್ರೂ ಮೂಗೊಳಗೆ ಮಾತಾಡತ್ತೀನಿ ಏನೋ ಅಂತ ಅನ್ನಿಸ್ತೈತ್ರಿ ನನಗೆ. ಆದ್ರೆ ಭಾಳ ಮಾತಾಡೋದು ಬೇಡ, ಬರ್ರಿ ಈ ವಿಡಿಯೋನ ಮುಂದುವರ್ಸೋಣ. ಆದವ್ರೆ ಮೀನು ತಗೋರಿ, ಫೋನ್ ನೋಡ್ತೀನಿ ಬರ್ರಿ ಈ ಕಡೆಗೆ. ಹಂಗಾಗಿದಾವ್ ನೋಡ್. ತಡಿ ಇನ್ನೊಂದ್ ಸ್ವಲ್ಪ ಬೇಯ್ಲಿ. ಏನ್ ಬರ್ತಾರಂತವ್ರು? ಬರ್ತಾರಂತಂದ್ರ ಮತ್ ಮೀನ್ ಹಿಡ್ಕೊಂಡ್ ತರ್ಲಿ ನಾನು? ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದನ್ರಿ. ಆತಡ್ರಿ, ಇನ್ನೇನ್ ಆದ್ರಿ ಮೀನ್ ಬೆಂದ್ರ ತಿಂದ ಹೋಗ್ಬೋದ್ರಿ, ಬಿಸಿ ಬಿಸಿ ಮತ್ತೆಲ್ಲ ಆಮೇಲೆ ತಿಂತೀರಿ. ನಾನು ಬಂದ್ರ ಅವ್ರ ಜೋಡಿ ಕುಂತ್ ತಿಂತೀನಿ, ನೀವು ತಿನ್ರಿ ಮೊದ್ಲು. ಬರ್ಲಿ ತಗೋ, ಅವ್ರು ಒಂದ ಸಲ ತಿನ್ನೋಣಂತ. ಆಮೇಲೆ ತಿಂತೀರಿ ನೀವು? ತಗೋರಿ. ಮತ್ತೆ ಮೀನ್ ಹಿಡಿಯಕ್ ಹೋಗೋಣ ನಡ್ರಿ, ನಾನು ಬರ್ತೀನಿ. ಇವ್ ಮೀನಲ್ಲಿ ಕೊಟ್ಟಿಗೆಯಾಗ ಮುಚ್ಚಿಟ್ಟು ಕಡೆಯೊಳಗೆ ಒಬ್ಬೊಬ್ರಿಗೆ 2 ಬರೋ ಹಂಗೆ ಹಿಡಿಯೋದು ನಡ್ರಿ. ಒಬ್ರ ಕೈ ಏನಂದ್ರೆ ಆಗೋಲ್ಲ ಈಗ ಮೀನ್ ಹಿಡಿಯೋದು. ಬ್ಯಾಡ್ ತಗೋಲೆಪ್ಪ, ನಾನು ಹಿಡಿತೀನಿ. ಎಲ್ಲಿ ಸೀರೆ ಒದ್ದೆ ಮಾಡ್ಕೊಂಡು ನೀರಾಗ ಇಳಿತೆ ಅಲ್ಲಿ? ಏನಾಗಲ್ಲ ನಡ್ರಿ, ಬರ್ತೀನಿ. ಇಬ್ರು ಸೇರಿ ಹಿಡಿದ್ರೆ ಜಲ್ದಿ ಆಕೇತಂತ ನಾನು. ಒದ್ದೆ ಆದ್ರೆ ಏನಾತ, ಹೆಂಗೋ ಬರಾತಾರ ಗಂಗಾರಾಜು, ಅವ್ರಿಗೆ ಹೇಳಿದ್ರೆ ಒಂದ್ ಸೀರೆ ಹಿಡ್ಕೊಂಡ್ ಬರ್ತಾರೆ. ಆಮೇಲೆ ಬೇರೆ ದುಡ್ಡು ಕೊಟ್ರೆ ಆಕೇತ್ ನಡ್ರಿ. ಹೋಗೋಣ ಮತ್ತೆ, ಇವು ಆಗಿದ್ದಾವ್ ತಗೊಂಡ್ ಹೋಗೋಣ್ರಿ. ಸೀರೆ ತಗೊಂಡ್ ಬರಕ್ ಹೇಳ್ತಿ? ತಗೋ, ಆ ಕಡೆ ಹೋಗಿ ಫೋನ್ ಮಾಡೋಣ. ತಗೋ, ಮೀನ್ ಆಗಿದಾವ್. ಬರ್ಬೇಕಾದ್ರೆ ಇನ್ನೊಂದೆರಡು ಹಲಿಗೆ ಇಟ್ಕೊಂಡ್ ಬರೋಣ, ಆಗ್ತೈತಿ. ಮಸ್ತ್ ಆಕೈತಿ. ಮತ್ ಈ ಕಡೆಗೆ ನಾಯಿ ಬಂದಿದಾವಪ್ಪ, ಇಲ್ಲಿ ಅದು ಇಡೋದ್ ಬೇಡ, ಉಷ್ಟು ತಗೋದ್. ಆತಡ್ರಿ, ಮುಚ್ಚಿರೋ ಪ್ಲೇಟ್ ಮ್ಯಾಗ ಅಷ್ಟು ಮೀನಾಗ ತಗೋತೀನಿ. ಏನು ಘಮ ಘಮ ಅನ್ನತ್ತ ನೋಡ್ರಿ. ನೋಡಿದ್ರ ಈಗ ತಿನ್ಬೇಕು ಅನ್ಸತೈತಿ. ಇಲ್ಲ ಅಂತಂದ್ರೆ ತಿನ್ ನೋಡ್ರಿ. ಇಲ್ಲ ಒಂದ್ ಮೀನು ಹೆಂಗೋ ಹಿಡಿಯಾಕ ಹೋಗತೀವಿ, ಆಮೇಲೆ ಬಂದ್ರೆ ಎಲ್ರು ಕುತ್ಕೊಂಡು ತಿನ್ನೋಣಂತೆ. ತಿನ್ರಿ ಒಂದೆ, ಆಮೇಲೆ ತಿನ್ನೋಣಂತ ಮಾಡಿದ್ದೀನಿ ಅದು. ಆತ ತಗೋ, ಮತ್ತೆ ಇಷ್ಟ ಹೇಳತಿ ಅಂದ್ರೆ ನಂಗೂ ಅವಾಗ ತಿನ್ಬೇಕು ಅನ್ಸತೈತೆ. ಕೊಡಿಲ್ ತಿನ್ ನೋಡ್ತೀನಿ ಹೇಗಾಗೈತೆ ಏನು.